ನಮಸ್ಕಾರ ವೀಕ್ಷಕರೇ, ಬಳ್ಳಾರಿ ಬೆಳಗಾಯಿತು ಚಾನೆಲ್ಗೆ ಸ್ವಾಗತ. ಜಿಲ್ಲೆಯಲ್ಲಿ ಪ್ರತಿನಿತ್ಯ ನಡೆಯುವ ಎಲ್ಲ ಆಗುಹೋಗುಗಳನ್ನು ತಿಳಿದುಕೊಳ್ಳಲು ವೀಕ್ಷಿಸಿ ಬಳ್ಳಾರಿ ಬೆಳಗಾಯಿತು ಯೂಟ್ಯೂಬ್ ಚಾನೆಲ್. ನನ್ನ ಹೆಸರು ಪರ್ವೀನ್ ಬಾನು ಅಂತ, ಪ್ರಗತಿ ಸಂಘ ಅಧ್ಯಕ್ಷ ನಾನು. ಯಾಕೆ ಅಂದರೆ ಇವತ್ತು ನಮ್ಮ ಮಂಗಳಮುಖಿಯರಿಗೆ ಇಷ್ಟು ದಿನ ಮನೆ ಇಲ್ಲ, ಮಾರೆ ಇಲ್ಲ, ಅವರಿಗೆ ವಾಸ ಇಲ್ಲ. ದಯಮಾಡಿ ವಾಸ ಕೊಡ್ರಿ, ಮನೆ ಕೊಡ್ರಿ ಅಂತ ನಾವು DC ಸಾಹೇಬರಿಗೆಲ್ಲ ನಾವು ಲೆಟ್ರ್ ಕೊಟ್ಟಿದ್ದೀವಿ. ದಯಮಾಡಿ ನಮ್ಮ ಮಂಗಳಮುಖಿಯರಿಗೆ ವಾಸ ಕೊಡ್ರಿ ಅಂತ ಕೇಳ್ತಿದ್ದೀವಿ. ನಾನು ಪ್ರಗತಿ ಸದಾಸೇವಾ ಸಂಘ ಮಹಿಳೆ ಆದಂಥ ಮಂಗಳಮುಖಿ ಚಾಂದಿನಿಯಾಗಿ ಮಾತಾಡ್ತಾ ಇದ್ದೀನಿ. ನಾವು ಇದು ರ್ಯಾಲಿ ಬಂದ್ಬಿಟ್ಟು ನಾವು ಈ ಹೋರಾಟ ಮಾಡಿದ್ದ ಕಾರಣ ಬಂದ್ಬಿಟ್ಟು ನಮ್ಮ ಮಂಗಳಮುಖಿಯರಿಗೆ ನಾವು 1950 ಜನ ಬಳ್ಳಾರಿ ಜಿಲ್ಲೆಯಲ್ಲಿ ವಾಸವಾಗಿ ಇದ್ದೀವಿ. 1900 ಜನಕ್ಕೆ ನಮ್ಮ ಪ್ರಗತಿ ಸದಾಸೇವಾ ಸಂಘದಲ್ಲಿ ರಿಜಿಸ್ಟ್ರೇಷನ್ ಆಗಿದ್ದೀವಿ. ನಮಗೆ ಭಾಳಷ್ಟು ಜನಕ್ಕೆ ಮನೆ ಇಲ್ಲ, ಗುರುಲಕ್ಷ್ಮಿ ಯೋಜನೆ ಇಲ್ಲ, ಸರಿಯಾಗಿ ರೇಷನ್ ಕಾರ್ಡು ಇಲ್ಲ ಅವರಿಗೆ, ನಮ್ಮವರಿಗೆ. ನಮ್ಮದರಲ್ಲಿ ಇವಾಗ 1950 ಜನದಲ್ಲಿ 400 ಜನ ಕಡು ಬಡವರು ಇದ್ದಾರೆ. ಅವ್ರಿಗೆ ಭಾಳಷ್ಟು ಜನಕ್ಕೆ ಮನೆ ಇಲ್ಲ. ನಾವು ಅದೇ ಹೊರಗಡೆ ಹೋಗಿದ್ದೀವಿ ಅಂದರೆ ಪಬ್ಲಿಕ್ಗೆ ಕೊಡೋ ಬಾಡಿಗೆ ನಮಗೆ ಕೊಡೋಂಗಿಲ್ಲ. ಪಬ್ಲಿಕ್ಗಾದ್ರೆಗಿನ್ನ 1000-1500 ರೂಪಾಯಿ ಬಾಡಿಗೆ ಕೊಡ್ತಾರೆ. ನಮ್ಮಂಥವ್ರಿಗಾದರೆ 5000, 10,000, 7,000 ಅಂತಾರೆ. ಎದಕ್ಕಣ್ಣ ಅಂದರೆ ನಿಮ್ಮಂಥವ್ರು ಇಲ್ಲಿ ಒಣಗಿದ್ರೆ ಅಕ್ಕಪಕ್ಕದವರು ಬ್ಯಾಡ ಅಂತಾರಮ್ಮ, ತೊಂದರೆ ಕೊಡ್ತೀರಂತೆ, ನೀವು ಗಲಾಟೆ ಮಾಡ್ತೀವಿ ಅಂತ ಹೇಳ್ತಾರೆ. ಓನರ್ಗೆ ಕೇಳ್ತೀವಿ ಏನ ಅಂದರೆ ಇಲ್ಲಮ್ಮ 7,000, 5,000 ಇದ್ದರೆ ಇರ್ರಿ, ಬಾಡಿಗೆ ಇಲ್ಲದ್ರಿಗೇನ ಬೇಡ ಅಂತ ಹೇಳ್ತಾರೆ. ನಾವು 7,000, 5,000 ಕೊಟ್ರಿಗೇನು ನಾವು ಗಲಾಟೆ ಮಾಡೋಂಗಿಲ್ಲ, ಅಕ್ಕಪಕ್ಕದವ್ರು ಮನೆದವ್ರು ತೊಂದರೆ ಕೊಡೋಂಗಿಲ್ಲ. 2,000, 1,500 ರೂಪಾಯಿ ಬಾಡಿಗೆ ಕೊಟ್ರಿಗಿನ ಅವರು ಅಕ್ಕಪಕ್ಕದವ್ರು ತೊಂದರೆ ಮಾಡ್ತಾರಂತೆ. ಅದಕ್ಕಾಗಿ ಭಾಳಷ್ಟು ಜನ ನಮ್ಮಲ್ಲಿ 450 ಜನಕ್ಕೆ ಕಡು ಬಡವರಾಗಿ ಮನೆ ಇಲ್ಲ. ನಮಗೆ ಒಂದು ಅನಾಥಾಶ್ರಯ ಇಲ್ಲ. ಕುಂಟ್ರಿಗೈತೆ ಅನಾಥಾಶ್ರಯ, ಕುಳ್ರಿಗೈತೆ ಅನಾಥಾಶ್ರಯ, ಅನಾಥ ಮಕ್ಕಳಿಗೈತೆ ಅನಾಥಾಶ್ರಯ. ನಮ್ಮಂಥವ್ರಿಗೆ ಅನಾಥಾಶ್ರಯ ಇಲ್ಲ. ಮತ್ತು ನಾವು ಎಲ್ಲನ ಒಂದು ಫಂಕ್ಷನ್ ಹುಲಿಗೆಮ್ಮನ ಮಾಡ್ಬೇಕು, ದುರ್ಗಮ್ಮನ ಮಾಡ್ಬೇಕು, ಏನಾನ ಮಾಡ್ಬೇಕಂದ್ರೆ ನಾವು ಕಲ್ಯಾಣ ಮಂಟಪದಲ್ಲಿ ಹೋಗಿ ಕಲ್ಯಾಣ ಮಂಟಪ ಕೇಳಿದ್ರೆಗಿನ ನಿಮ್ಮಂಥವ್ರಿಗೆ ಕೊಡೋಂಗಿಲ್ಲ ಅಂತ ಹೇಳ್ತಾರೆ. ಮತ್ತು ನಾವೆಲ್ಲಿ ರೋಡಲ್ಲಿ ಮಾಡ್ಕೋಬೇಕು, ಏನೇ ಫಂಕ್ಷನಾಗಿ ನಾವು ಮಾಡ್ಕೋಬೇಕು, ನಾವು ಚೆನ್ನಾಗಿ ಮಾಡ್ಕೋಬೇಕು ಅಂಬೋದು. ಏನಾದ್ರು ಹುಲಿಗೆಮ್ಮನಾಗಲಿ, ದುರ್ಗಮ್ಮನಾಗಲಿ, ಬಳ್ಳಾರಿ ದುರ್ಗಮ್ಮನಾಗಲಿ ಮಾಡ್ಕೋಬೇಕಂದ್ರೆ ಹೇಳಿ ನಮಗೊಂದು ಸಮುದಾಯ ಭವನ ಇಲ್ಲ. ನಮಗೊಂದು ಸ್ಥಳ ಕೊಟ್ಟರೆಗಿನ ನಮ್ಮದೊಂದು ಸಮುದಾಯ ಭವನ ಮಾಡ್ಕೊತೀವಿ, ನಮ್ಮದೊಂದು ಅನಾಥಾಶ್ರಯ ಮಾಡ್ಕೊತೀವಿ. ನಮ್ಮವರಿಗೆ ಭಾಳಷ್ಟು ಜನಕ್ಕೆ ಮನೆ ಇಲ್ಲ, ಜಾಗ ಇಲ್ಲ. ನಾವು ಪಬ್ಲಿಕಲ್ಲಿ ಇರಬೇಕು, ರೋಡಲ್ಲಿ ಇರಬೇಕು. ತಂದೆ ತಾಯಿ ಹೊರಗಡೆ ಹಾಕಿರ್ತಾರೆ ನಮ್ಮವ್ರಿಗೆ. ನಾವು ಹಿಂಗೆ ಮಂಗಳಮುಖಿ ಅಂತ ತಿಳಿದಿರ್ತಾರೆ, ಅಣ್ಣ ತಮ್ಮರಿಗೆ ಹೆಣ್ಣು ಕೊಡಲ್ಲ, ಗಂಡು ಕೊಡಲ್ಲ ಅಂತೇಳಿ ಮನೇಲಿದ್ದ ಆಚೆ ಹಾಕಿರ್ತಾರೆ ನಮ್ಮಂಥ ಮಂಗಳಮುಖಿಯರಿಗೆ. ನಮ್ಮದರಲ್ಲಿ ಇವಾಗ ಮತ್ತು ನಾವು ಜೀವನ ಮಾಡಬೇಕಂದ್ರೆ ನಮ್ಮದ್ರಲ್ಲಿ ನಾವೇ ಇರಬೇಕಾಗ್ತಾಗಲಿ. ನಾವು ಹೊರಗಡೆ ನಮ್ಗೊಂದು ಅನಾಥಾಶ್ರಯ ಇದ್ರೆಗಿನ ಅನಾಥಾಶ್ರಯದಲ್ಲಿ ಉಳ್ಕೊತೀವಿ ನಾವು. ನಮ್ಗೆ ಮನೆಗಿದ್ರೆಗಿನ ಮನೆಯಲ್ಲಿಗ ಮನೆ ಜಾಗ ಕೊಟ್ರೆಗಿನ ಈ ರಾಜಕೀಯ ವ್ಯಕ್ತಿಗಳು 5 ವರ್ಷ ಬರ್ತಾರೆ ಹೋಗ್ತಾರೆ, ಎಲೆಕ್ಷನ್ ಮುಂದೆ ಬರ್ತಾರೆ, ನಾನು ಕೊಡ್ತೀನಮ್ಮ, ನೀನು ಕೊಡ್ತೀನಮ್ಮ, ನಾನು ಮಾಡ್ತೀನಮ್ಮ, ನೀನು ಮಾಡ್ತೀನಮ್ಮ ಅಂತಾರೆ. 5 ವರ್ಷ ಅವ್ರಿಗೆ ಓಟ್ ಹಾಕ್ಸ್ಕೊಳೋವ್ರಿಗೆ. ನಮಸ್ಕಾರ, ನನ್ನ ಹೆಸರು ಸಂಧ್ಯಾ ಅಂತೇಳಿ, ನಾನು ಟ್ರಾನ್ಸ್ಜೆಂಡರ್. ಎಲ್ಲರಿಗೂ ನಾನು ನಮಸ್ಕಾರ ತಿಳಿಸ್ತಾ ಇದ್ದೀನಿ. ನಮ್ಮ ಕಷ್ಟ ಮನೆಗಳ ಬಗ್ಗೆ, ನಾವು ವಾಸಿಸೋ ಸ್ಥಳ ಬಗ್ಗೆ, ಮತ್ತು ನಾವು ದುಡ್ಕೊಂಡು ತಿನ್ನೋದಕ್ಕೆ ನಮಗೆಲ್ಲ ಸವಲತ್ತು ಬೇಕಂತೇಳಿ ನಾವು ಮನವಿ ಪತ್ರ ಸಲ್ಲಿಸಿದ್ದೀವಿ. ಆವತ್ತಿಗೆ ನಾವು ಓಟ್ ಹಾಕೋವಾಗ ಭಾರತ್ ಜೋಡೋದಲ್ಲಿ ಕೂಡ ಪಾಲ್ಗೊಂಡಿದ್ದೀವಿ. ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳಿಗೆ ಮಾತ್ರ ಬರ್ತಾ ಇದೆ, ನಮಗೆ ಅದಕ್ಕೆ ಬರ್ತಾ ಇಲ್ಲ. ಓಟ್ ಹಾಕೋವಾಗ ಕಂಡಿರೋ ಮಂಗಳಮುಖಿಯವರು ಗೃಹಲಕ್ಷ್ಮಿ ಯೋಜನೆ ಕೊಡುವಾಗ ಮಂಗಳಮುಖಿಯರು ಕಂಡಿಲ್ಲ. ಅಕ್ಕೈ ಪದ್ಮಶಾಲಿಯವರು ಕೂಡ ಅವತ್ತು ಇಂಟರ್ವ್ಯೂ ತಗೊಂಡು ಸೈನ್ ಎಲ್ಲ ಮಾಡಿಸ್ಕೊಂಡಿದ್ದಾರಲ್ಲ ಬೆಂಗಳೂರಲ್ಲೆಲ್ಲ. ನಿಮಗೂ 5 ಕ್ಯಾಟಗಿರಿ ಕೊಡ್ತೀವಿ ಅಂತ ಸಿದ್ದರಾಮಣ್ಣವ್ರು ಸಾಹೇಬ್ರು ಹೇಳಿದ ಮಾತು ವಾಸ್ತವನೇ. ಆದರೆ ಅವಾಗ ಕಂಡಿರೋ ಮಂಗಳಮುಖಿಯರು ಇವಾಗ ಕಂಡಿಲ್ಲ. ಹೆಣ್ಮಕ್ಳಿಗೆ ಬರ್ತಾ ಇದೆಲ್ಲ ಗೃಹಲಕ್ಷ್ಮಿ ಯೋಜನೆ, ನಮಗೆ ಅದಕ್ಕೆ ಬರ್ತಾ ಇಲ್ಲ. ನಾವು ಮನುಷ್ಯರೇ ಅಲ್ಲ, ನಾವು ಓಟ್ ಹಾಕಿವಲ್ಲ, ನಮಗೂ ಗೃಹಲಕ್ಷ್ಮಿ ಯೋಜನೆ ಕಲ್ಪಿಸ್ಬೇಕಂತ ಕೇಳ್ತಾ ಇದ್ದೀನಿ. ನಾಲ್ಕು ಕಾನೂನಲ್ಲಿ ಏನಿದೆನೋ ಅದು ಸವಲತ್ತುಗಳು ನಮಗೂ ಬೇಕಂತೇಳಿ ನಾವು ಕೇಳ್ತಿದ್ದೀವಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.